ಇವತ್ತು ಈ ಒಂದು ರಾಜ್ಯ ಸರ್ಕಾರ ಕೆಂಗಲ್ ಹನುಮಂತಯ್ಯನವರಿಗೆ ಅವಮಾನ ಮಾಡ್ತಾ ಇದೆ, ಮಹಾತ್ಮ ಗಾಂಧೀಜಿಯವರಿಗೂ ಅವಮಾನ ಮಾಡಿದೆ. ವಿಷಯ ನಿಮ್ಗೂ ಗೊತ್ತಿದೆ. ಗಾಂಧೀಜಿಯವರು ಉದ್ಘಾಟನೆ ಮಾಡಿದಂತ ಒಂದು ಬಾವಿ ಕೆಂಗೇರಿಯಲ್ಲಿದೆ. ಗಾಂಧೀಜಿಯವರ ಆ ಕಾಲದಲ್ಲಿ ಉದ್ಘಾಟನೆ ಮಾಡಿದಂತ ಒಂದು ತರಕಾರಿ ಮಾರ್ಕೆಟ್ ಕೆಂಗೇರಿಯಲ್ಲಿದೆ. ಏನ್ ಕೆಂಗಲ್ ಹನುಮಂತಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕೆಂಗೇರಿಯಲ್ಲಿರ್ತಕ್ಕಂಥ 1857ರಲ್ಲಿ ಸ್ಥಾಪನೆ ಆಗಿದ್ದು ಕೆಂಗೇರಿ ಪ್ರಾಥಮಿಕ ಶಾಲೆ. ಆ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಅದಕ್ಕೂ ಮಹತ್ವ ಇಲ್ದಂಗ್ ಮಾಡಿ ಇಬ್ಬರು ಮಹನೀಯರಿಗೆ ತುಂಬಾ ದೊಡ್ಡ ಅವಮಾನ ಮಾಡಿದೆ. ಜೊತೆಗೆ ಕೆಂಗೇರಿ ಭಾಗದ ಜನರ ಭಾವನೆ ಜೊತೆ ಆಟ ಆಡ್ತಾ ಇದೆ. ಕೆಂಗೇರಿಯಲ್ಲಿ ಒಂದು ಈ ಹಿಂದೆ ಒಂದು ಬಾವಿ ಇತ್ತು, ಈ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನ ಮೈಸೂರಿನ ಮಹಾರಾಜರು ರೈಲಲ್ಲಿ ಮೈಸೂರಿಗೆ ತಗೊಂಡೋಗ್ತಾ ಇದ್ರು. ತಗೊಂಡೋಗಿ ಚಾಮುಂಡೇಶ್ವರಿ ದೇವಿಯ ಪೂಜೆಗೆ ಅಭಿಷೇಕಕ್ಕೆ ಬಳಸ್ತಾ ಇದ್ರು. ಅದು ಕಾಲಕ್ರಮೇಣ ನೈಸರ್ಗಿಕ ವಿಕೋಪದಿಂದ ಬಾವಿ ಮುಚ್ಚೋಗಿದೆ, ಯಾರು ಅದನ್ನೇನು ಮುಚ್ಚಾಕಿಲ್ಲ. ಏಕದಳ ಬಿಲ್ವ ಬಂಡೆ ಮಠ, ಇಡೀ ದಕ್ಷಿಣ ಭಾರತದಲ್ಲಿ ಕೆಲವು ಏಕದಳ ಬಿಲ್ವ ಮರ ಸಿಕ್ಕುವಂಥದ್ದು ಒಂದೇ ಮಠ ಅಂತದ್ದು. ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಬಂಡೆ ಮಠ ವಾರ್ಡು, ಕೆಂಗೇರಿ ಸೋಮೇಶ್ವರ ವಾರ್ಡು. ಸೋಮೇಶ್ವರನೂ ಇಲ್ಲ, ಬಂಡೆ ಮಠನೂ ಇಲ್ಲ. ಕೆಂಗೇರಿ ಭಾಗದ ಜನರ ಭಾವನೆ ಮೇಲೆ ಹೊಡಿತಾ ಇದ್ದಾರೆ. ಇದನ್ನ ನಾವು ಬಲವಾಗಿ ಖಂಡಿಸ್ಬೇಕು. ನಾನು ಈ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ. ನೀವು ಸುಮಾರು 20 ವರ್ಷದಿಂದ ಕೆಂಗೇರಿ ಭಾಗದಲ್ಲೇ ಓಡಾಡ್ಕೊಂಡು 2 ಬಾರಿ 3 ಬಾರಿ ಗೆದ್ರಿ, ಮಿನಿಸ್ಟರ್ ಆದ್ರಿ. ಆದ್ರೆ ನೀವು ಕೆಂಗೇರಿ ಭಾಗದ ಜನತೆಗೆ ಯಾವುದೇ ನ್ಯಾಯವನ್ನ ಈ ಸಮಯದಲ್ಲಿ ಕೊಡ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಮ್ ಜೊತೆ ಸೇರ್ಕೊತಿರಲ್ಲ, ನೀವೇ ಮಾತಾಡ್ತಾರ. ಮೊನ್ನೆ ಒಂದು ವಾಟ್ಸಪ್ ಇದರಲ್ಲಿ ಜನರಿಂದ ಜನರಿಗಾಗಿ ಒಂದು ಇದಿದೆ ಸ್ಟೇಟಸ್, ಅದ್ರಲ್ಲಿ ನೋಡ್ತಾ ಇದ್ದೆ. ಯಾರೋ ಆನಂದ ಅನ್ನೋನು ಯಾರೋ ಇನ್ನೊಬ್ರು ಕೇಳ್ತಾನೆ, ಏನಣ್ಣ ನಮ್ಮ MLA ಅವ್ರು ಇಷ್ಟೆಲ್ಲ ಮಾಡಿದ್ರು, ಕೆಂಗೇರಿ ಸೋಮೇಶ್ವರ ಹೋಗ್ಬಿಟ್ಟು ಅದೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ಏನೋ ಮಾಡ್ತು ಅಂದ್ರೆ ಇನ್ನೊಬ್ಬ ನಾಯಕ ಹೇಳ್ತಾನೆ ಅದಕ್ಕೆ, ಇಲ್ಲ ಆನಂದಣ್ಣ, MLA ಅವರು ತುಂಬಾ ಸೀರಿಯಸ್ ಆಗಿ ಪ್ರಯತ್ನ ಪಟ್ರಂತೆ, ಆದ್ರೆ ಯಾರೋ ಒಬ್ಬ IAS ಅಧಿಕಾರಿ ಅವ್ರ ಮಾತು ಕೇಳ್ತಾ ಇಲ್ವಂತೆ. ಇದು ಕಾಂಗ್ರೆಸ್ ಮುಖಂಡರು ಅವರೇ ಗ್ರೂಪ್ ಅಲ್ಲಿ ಹಾಕೊಂಡ್ರು ಅಂತದ್ದು. ದಯವಿಟ್ಟು ಶಾಸಕರೇ ಎಚ್ಚೆತ್ಕೊಳ್ಳಿ, ಈ ಒಂದು ಕೆಲಸ ಮಾಡಿ. ಕೆಂಗೇರಿ ಭಾಗದ ಜನರ ಒಂದು ಭಾವನೆಗೆ ಬೆಲೆ ಕೊಡಿ. ಕೆಂಗೇರಿ ಇತಿಹಾಸ ಪ್ರಸಿದ್ಧ ಕೆಂಗೇರಿ ಕೋಟೆ, ನಮ್ ತಾತ ಮುತ್ತಾಂತರ ಕಾಲದಲ್ಲಿ ಕೋಟೆ ಇದ್ದಂತ ವಿಶೇಷ ನಾವು ನೋಡಿಲ್ಲ, ನಮ್ ತಂದೆಯವರು ನೋಡಿಲ್ಲ. ಆ ಕುರುಹುಗಳು ಇತ್ತಂತೆ ಆಗ. ಕೆಂಗೇರಿ ಕೋಟೆ ಅಂತ ಸುಮ್ಸುನೆ ಇಟ್ಕೋತಾರೆ ಏನ್ರಿ? ಏನ್ ಅಡ್ಡೆಸ್ರು ಏನೋ ಒಂದು ಅಡ್ಡೆಸ್ರು ಅಂತ ಏನ್ ಇಟ್ಕೋತಾರ? ಇಂಥ ಕೆಂಗೇರಿ ಭಾಗಕ್ಕೆ ಮೋಸ ಆಗಿದೆ. ಜೊತೆಗೆ ಇದು ನಾನು ಇನ್ನೊಂದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪೈ ಅವ್ರು ಹೇಳಿದ್ರು, ಇಲ್ಲ ನಾನು ಮುಂದಕ್ಕೆ ಯಶವಂತರ ಕೆಂಗೇರಿ ಕ್ಷೇತ್ರ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಇದು ಮೂಗಿನ ಮೇಲೆ ತುಪ್ಪ ಸೋರುವಂಥದ್ದು. ಏನ್ ಇವತ್ತು ಅಸಮಾಧಾನಗೊಂಡಿದ್ದಾರೆ ಜನ, ಕೆಂಗೇರಿಗೆ ಒಂದು ವಿಶೇಷತೆನೆ ಕೊಟ್ಟಿಲ್ಲ, ಪ್ರಾಬಲ್ಯನೇ ಕೊಟ್ಟಿಲ್ಲ ಅಂದಾಗ ಮುಂದಕ್ಕೆ ಬಿಡ್ರಿ ಕೆಂಗೇರಿನ ಕ್ಷೇತ್ರ ಮಾಡೋಣ ಅಂತ ಅವ್ರ ಮೇಲೆ ಕಿವಿ ಚೆಂಡು ಇಡುವಂತ ಕೆಲಸ ಆಗಿದೆ. ಅದನ್ನ ಹೇಳ್ತಾ ಇದ್ದೀನಿಲ್ಲ, ಕಿವಿಗೆ ಚೆಂಡು ಇಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇದೆಲ್ಲ ಒಂದು ಕಣ್ಣರ್ಸುವ ತಂತ್ರ. ನನ್ ಪ್ರಕಾರ ಯಾರು ಅಬ್ಜೆಕ್ಷನ್ ಮಾಡ್ತಾರೋ, ಅಬ್ಜೆಕ್ಷನ್ ಬಿಡ್ತಾರೋ, ಇದು ವಾರ್ಡ್ ನೋಟಿಫಿಕೇಶನ್ ಆಗ್ಬೋದು. ಎಲೆಕ್ಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ರುದ್ರೇಶ್ ಅವರು ಅನಿಲ್ ಹೇಳ್ದಂಗೆ ಮೊನ್ನೆ ಹೇಳ್ತಾರೆ ಶಿವಕುಮಾರ್ 1000 ಗುಂಡಿ ಮುಚ್ಚಿಬಿಡಿದೀವಿ ಅಂತ. ಎಲ್ಲಿ ಮುಚ್ಚಿದಾರಪ್ಪ? ನಮ್ ಕೆಂಗೇರ್ಲಂತೂ ಎಲ್ಲ ಅಲ್ಲೊಂದಿಲ್ಲೊಂದು ಮುಚ್ಚಿರ್ಬೇಕಷ್ಟೇ. ಗುಂಡಿ ಮುಚ್ಚಕ್ ದುಡ್ಡಿಲ್ದಿರ್ತಕ್ಕಂತ ಈ ಸರ್ಕಾರ 198 ವಾರ್ಡ್ ಇದ್ದಂತನ್ನ ತಗೊಂಡೋಗಿ 400 ವಾರ್ಡ್ ಮಾಡಿ ಯಾರಿಗ ಅನುದಾನ ಕೊಡುತ್ತೆ? ಏನ್ ಡೆವಲಪ್ಮೆಂಟ್ ಮಾಡುತ್ತೆ? ಹೀಗಾಗಿ ಇದೊಂದು ನಾಟಕ, ಕಣ್ಣೊರ್ಸೋ ತಂತ್ರ. ಹಂಗಾಗಿ ಈ ಒಂದು ಅಮಾಯಕವಾಗಿ ವಿಂಗಡಣೆ ಆಗಿರೋದನ್ನ ದಯವಿಟ್ಟು ಸರಿಪಡಿಸ್ಬೇಕು. ಮಾನ್ಯ ಶಾಸಕರಲ್ಲೇ ಗೌರವಯುತವಾಗಿ ಕೇಳ್ಕೊಳ್ತಾ ಇದೀವಿ. ಕೆಂಗೇರಿ ಭಾಗದಲ್ಲೇ ನಿಮ್ಗೆ ಜಾಸ್ತಿ ನೀವು ಹೆಸರನ್ನು ಪಡ್ಕೊಂಡಿರೋದು, ಕೆಂಗೇರಿ ಭಾಗದಲ್ಲೇ ಜಾಸ್ತಿ ಓಟನ್ ಪಡ್ಕೊಂಡಿರೋದು, ಕೆಂಗೇರಿಯಲ್ಲೇ ಜಾಸ್ತಿ ಅಭಿಮಾನಿ ಬಳಗನ ಇಟ್ಕೊಂಡಿರೋದು ನೀವು. ಆ ಅಭಿಮಾನಿಗಳಿಗೆ ನಿರಾಶೆ ಮಾಡಬೇಡಿ, ಕೆಂಗೇರಿ ಭಾಗದ ಜನರಿಗೆ ಮೋಸ ಮಾಡಬೇಡಿ. ಇವತ್ತು ಕಾಲ ಮಿಂಚಿಲ್ಲ, ಇನ್ನು 15ನೇ ತಾರೀಕಿನವರೆಗೂ ಅಬ್ಜೆಕ್ಷನ್ ಆಗೋ ಟೈಮ್ ಇದೆ. ನೀವೇ ಮುಂದೆ ನಿಂತು ಮಾಡಿದ್ರೆ ಒಂದು ಒಳ್ಳೆ ಗೌರವ ಸಿಗುತ್ತೆ ಅಂತ ಹೇಳ್ತಾ, ಆದ್ರೂ ಕೆಂಗೇರಿಗೆ ಪ್ರಾಮಿನೆನ್ಸೇ ಇಲ್ಲ. ಈ ನಾವು ಇವರು ಮೈಲ್ಸಂದ್ರ ಅಂತ ವಾರ್ಡ್ ಆಗಿದೆ ಈಗ. ಮುನ್ರಾಜ್ ಅವ್ರು ಇಲ್ಲೇ ಇದ್ದಾರೆ. ಮೈಲ್ಸಂದ್ರದವ್ರಿಗೆ ಒಂದು ಭಾವನಾತ್ಮಕವಾಗಿ ಕೆಂಗೇರಿ ತವರು ಮನೆ. ಮೈಲ್ಸಂದ್ರದಲ್ಲಿರ್ತಕ್ಕಂಥ ಮಾರಮ್ಮ ದೇವಿಗೆ ನಮ್ಮ ಮಾರಮ್ಮ ದೇವಿ ತಾಯಿ ಸಮಾನ ತವರು ಮನೆ. ಇವತ್ತು ನಾವು ನಮ್ಮ ಸೊಸೆನ್ ಕೊಟ್ಟಂತ ಊರನ್ನ ನಾವು ನಮ್ಮ ಕ್ಷೇತ್ರ ಮಾಡ್ಕೊತಾ ಇದ್ದೀವಿ ಅಲ್ವಾ ಮುನ್ರಾಜು? ಈ ತರ ಸಿಕ್ಕಾಪಟ್ಟೆ ಧಕ್ಕೆ ಆಗಿದೆ.